ವಿದ್ಯಾರ್ಥಿಗಳೇ, ಇದು ಮ್ಯಾಟ್ರಿಸಿಸ್ ಪಾರ್ಟ್ 14. ಸೊ ಈ ದಿವಸ ನಾನು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬೈ ಎಲಿಮೆಂಟರಿ ಆಪರೇಷನ್ಸ್ ಈ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಹಿಂದಿನ ವಿಡಿಯೋದಲ್ಲಿ ನಾವು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಯಾವಾಗ ಒಂದು ಮ್ಯಾಟ್ರಿಕ್ಸ್ ಇನ್ವರ್ಟಿಬಲ್ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ವಿ. ವಿ ನೋ ದಟ್ ಎ ಮ್ಯಾಟ್ರಿಕ್ಸ್ ಎ is said to be invertible if there exists a matrix B such that AB equals BA equals I. So we say that B is the inverse of A, and we shall write B equals A inverse. So we will write this A into A inverse equals A inverse into A equals I. ಇದು ಯಾವಾಗ ಒಂದು ಮ್ಯಾಟ್ರಿಕ್ಸ್ ಇನ್ವರ್ಟಿಬಲ್ ಆಗುತ್ತೆ ಅನ್ನುವಂತ ಒಂದು ಡೆಫಿನೇಷನ್. ಇವತ್ತು ನಾವು ಎಲಿಮೆಂಟರಿ ಆಪರೇಷನ್ಸ್ ಅನ್ನ ಬಳಸಿಕೊಂಡು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಬಗ್ಗೆ ನಾವು ಕಲಿಬೇಕಾಗಿದೆ. ಸೊ ಹಾಗಾದ್ರೆ ಎಲಿಮೆಂಟರಿ ಆಪರೇಷನ್ಸ್ ಅಂದ್ರೆ ಏನು, ಈ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಯಾವ ಮ್ಯಾಟ್ರಿಕ್ಸ್ ಮೇಲೆ ನಾವು ಎಲಿಮೆಂಟರಿ ಆಪರೇಷನ್ಸ್ ಅನ್ನು ನಾವು ಪರ್ಫಾರ್ಮ್ ಮಾಡ್ತೀವೋ, ಆ ಪ್ರಕ್ರಿಯೆಯನ್ನು ನಾವು ಒಳಪಡಿಸ್ತೀವೋ ಅಂತ ಮ್ಯಾಟ್ರಿಕ್ಸ್ ಅನ್ನು ನಾವು ಎಲಿಮೆಂಟರಿ ಮ್ಯಾಟ್ರಿಕ್ಸ್ ಅಂತ ಕರಿತೀವಿ. ಇಲ್ಲಿ ಎಲಿಮೆಂಟರಿ ಆಪರೇಷನ್ಸ್ ಅನ್ನೋದು ಏನಿದೆ, ದೇ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಫೈಂಡಿಂಗ್ ದ ಇನ್ವರ್ಸ್ ಅಂಡ್ ಸಾಲ್ವಿಂಗ್ ದ ಲೀನಿಯರ್ ಇಕ್ವೇಶನ್. Actually, the matrix will be simplified further using elementary operations. So elementary operations ಅಂತಂದ್ರೆ ಈಗ ಒಂದು ಮ್ಯಾಟ್ರಿಕ್ಸ್ ಇದ್ರೆ 1 2 2 3 A is a matrix. ಈ ಮ್ಯಾಟ್ರಿಕ್ಸ್ ಮೇಲೆ ಎಲಿಮೆಂಟರಿ ಆಪರೇಷನ್ಸ್ ಅನ್ನು ನಾವು ಪ್ರಕ್ರಿಯೆಯನ್ನ ನಾವು ಒಳಪಡಿಸಬೇಕು ಈ ಮ್ಯಾಟ್ರಿಕ್ಸ್ ಮೇಲೆ. ಇದು ಈಗ ಎಲಿಮೆಂಟರಿ ಮ್ಯಾಟ್ರಿಕ್ಸ್. ಇದು ದಿಸ್ ಇಸ್ ಎಲಿಮೆಂಟರಿ ಮ್ಯಾಟ್ರಿಕ್ಸ್. ಈಗ ಯಾವ ಆಪರೇಷನ್ಸ್ ಅನ್ನು ನಾವು ಈ ಮ್ಯಾಟ್ರಿಕ್ಸ್ ಮೇಲೆ ಬಳಸಬಹುದು ಅದನ್ನ ನಾವು ಈಗ ಎಲಿಮೆಂಟರಿ ಆಪರೇಷನ್ಸ್ ಅಂತ ಕರಿತೀವಿ. ಒಂದು, ಇಂಟರ್ಚೇಂಜ್ ಆಫ್ ಎನಿ ಟು ರೋಸ್, ಇಂಟರ್ಚೇಂಜ್ ಆಫ್ ಎನಿ ಟು ರೋಸ್ ಅಥವಾ ಕಾಲಮ್ಸ್. ರೋಸ್ ಅನ್ನೇ ನಾವು ಬಳಸಬೇಕಂತೇನಿಲ್ಲ, ವಿ ಕ್ಯಾನ್ ಆಲ್ಸೋ ಇಂಟರ್ಚೇಂಜ್ ಕಾಲಮ್ಸ್. ಈಗ ಇದು ರೋ 1 ಇದೆ, ಇದು ರೋ 2 ಇದೆ, and this is column 1 and the column 2. If we interchange any two row, ಇಲ್ಲಿ ರೋ 1 1 2 ಇದೆ, ರೋ 2 2 3 ಎಲಿಮೆಂಟ್ಸ್ ಇದೆ. ಸೊ ಇದನ್ನ ನಾವು ಬದಲಾವಣೆ ಮಾಡಿದ್ರೆ ದಟ್ ಈಸ್ ಇಂಟರ್ಚೇಂಜಿಂಗ್ ಆಫ್ ಟೂ ರೋಸ್. ಇದು ಒನ್ ಆಫ್ ದ ಎಲಿಮೆಂಟರಿ ಆಪರೇಷನ್. ಹಾಗೆ ಎರಡನೇದಾಗಿ the multiplication of the elements of any row or column by a non-zero number. ಒಂದು ಕಾನ್ಸ್ಟೆಂಟ್ ಅನ್ನ ತೆಗೆದುಕೊಂಡು ನಾವು ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ನಾವು ಮಲ್ಟಿಪ್ಲಿಕೇಶನ್ ಆಫ್ ದ ಎಲಿಮೆಂಟ್ಸ್ ಆಫ್ ಎನಿ ರೋ ಆರ್ ಕಾಲಮ್ ಬೈ ಎ ನಾನ್ ಜೀರೋ ನಂಬರ್, ಈ ಪ್ರಕ್ರಿಯೆಯನ್ನು ನಾವು ಒನ್ ಆಫ್ ದ ಎಲಿಮೆಂಟರಿ ಆಪರೇಷನ್ಸ್. ಹಾಗೆ ಯಾವುದಾದ್ರೂ ಒಂದು ರೋ ಅನ್ನ ಒಂದು ಕಾನ್ಸ್ಟೆಂಟ್ ಟರ್ಮ್ ಇಂದ ಮಲ್ಟಿಪ್ಲೈ ಮಾಡಿ ಅದನ್ನ ಇನ್ನೊಂದು ರೋಗೆ ಆಡ್ ಮಾಡ್ತಾ ಹೋಗುದು, ಅಂದ್ರೆ ದ ಎಡಿಷನ್ ಆಫ್ elements of any row or column the corresponding elements of any row or column multiplied by any non-zero number.
ಸೊ ಈ ರೀತಿಯಾದ ನಾವು ಪ್ರಕ್ರಿಯೆಯನ್ನ ನಾವು ಎಲಿಮೆಂಟರಿ ಆಪರೇಷನ್ಸ್ ಅಂತ ನಾವು ಕರಿತೀವಿ. ಸೊ ಈ ಎಲಿಮೆಂಟರಿ ಆಪರೇಷನ್ಸ್ ಅನ್ನ ನಾವು ಈ ಮ್ಯಾಟ್ರಿಕ್ಸ್ ಮೇಲೆ ಅಪ್ಲೈ ಮಾಡಿದಾಗ ಬರುವಂತ ಮ್ಯಾಟ್ರಿಕ್ಸ್ ಏನಿದೆ ಕೊನೆಗೆ ಇವೆಲ್ಲ ಆಪರೇಷನ್ಸ್ ಅನ್ನು ನಾವು ಆಪರೇಟ್ ಮಾಡಿದ ಮೇಲೆ ಕೊನೆಗೆ ಉಳಿತಕ್ಕಂತ ಮ್ಯಾಟ್ರಿಕ್ಸ್ suppose this is another matrix and this matrix is called as equivalent matrix ಅಂತ ಕರಿತೀವಿ. ಹಾಗಾದ್ರೆ ಈಕ್ವಲ್ ಮ್ಯಾಟ್ರಿಸಸ್ ಅನ್ನೋದನ್ನ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಕ್ವಲ್ ಮ್ಯಾಟ್ರಿಸಸ್ಗೂ ಮತ್ತು ಈಕ್ವಲೆಂಟ್ ಮ್ಯಾಟ್ರಿಸಸ್ಗೂ ಕೂಡ ಏನು ವ್ಯತ್ಯಾಸ ಅನ್ನೋದ್ರ ಬಗ್ಗೆ ಈಗ ತಿಳ್ಕೊಳ್ಳೋಣ. ಈಗ ಈಕ್ವಲ್ ಮ್ಯಾಟ್ರಿಸಸ್ ಅಂತಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ನೋಡಿದೀವಿ. The two matrices must be equal if they are of same order. ಅಂದ್ರೆ ಎರಡೂ ಮ್ಯಾಟ್ರಿಸಸ್ ಈಗ P equals Aij M by N, Q equals Bij R by S. ಈಗ ಎರಡು ಮ್ಯಾಟ್ರಿಸಸ್ ಇದ್ರೆ ಅವೆರಡು ಈಕ್ವಲ್ ಅಂತ ಯಾವಾಗ ಹೇಳ್ತೀವಿ ಅಂತಂದ್ರೆ both matrices must be of same order. ಇಲ್ಲಿ M by N and R by S ಅಂತ ಇದೆ. We are saying that is M equals R, N equals S. ಅಂದ್ರೆ the orders of the two matrices must be ಸೇಮ್ ಅಂತ. ಹಾಗೇನೆ the elements in the matrix A must be equal to the corresponding elements in the matrix Q. Here the corresponding elements of P and Q must be equal. ಹಾಗಾಗಿ for every value of I and J, Aij equals Bij. ಸೊ ಇದನ್ನ ನಾವು ಈಕ್ವಲ್ ಮ್ಯಾಟ್ರಿಸಸ್ ಅಂತ ಕರಿತೀವಿ. ಅಂದ್ರೆ ಎಲಿಮೆಂಟ್ಸ್ ಕೂಡ ಸೇಮ್ ಇರಬೇಕು, ಆರ್ಡರ್ ಕೂಡ ಸೇಮ್ ಇರಬೇಕು ಅಂತ ಅರ್ಥ. ಹಾಗಾದ್ರೆ ಈಕ್ವಲೆಂಟ್ ಮ್ಯಾಟ್ರಿಸಸ್ ಅಂದ್ರೆ ಏನು? ಇಫ್ P equals Aij M by N is equivalent to the matrix Q Bij of order R by S, if M equals R, N equals S, ಅಂದ್ರೆ the orders of the two matrices must be same and ಎಲಿಮೆಂಟ್ ಸೇಮ್ ಇರಲ್ಲ. ಇಲ್ಲಿ ಈಕ್ವಲೆಂಟ್ ಮ್ಯಾಟ್ರಿಸಸ್ ಅಲ್ಲಿ ಈಕ್ವಲ್ ಮ್ಯಾಟ್ರಿಸಸ್ ನಲ್ಲಿ ಎಲಿಮೆಂಟ್ ಸೇಮ್ ಇರುತ್ತೆ. ಇಲ್ಲಿ ಈಕ್ವಲೆಂಟ್ ಮ್ಯಾಟ್ರಿಸಸ್ ನಲ್ಲಿ ಎಲಿಮೆಂಟ್ ಸೇಮ್ ಇರಲ್ಲ. ಏನಾಗುತ್ತೆ, ದ P ಶುಡ್ ಗೆಟ್ ಟ್ರಾನ್ಸ್ಫಾರ್ಮ್ ಟು Q ಯೂಸಿಂಗ್ ದ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಶನ್ ಅಂಡ್ ವೈಸ್ ವರ್ಸ. ಅಂದ್ರೆ ಈಗ ನಾವು ಈಗ ಏನಿದೆ P ಅನ್ನುವಂತ ಮ್ಯಾಟ್ರಿಕ್ಸ್ ಇದು ಎಲಿಮೆಂಟರಿ ಮ್ಯಾಟ್ರಿಕ್ಸ್. ಇದರ ಮೇಲೆ ನಾವು ಎಲಿಮೆಂಟರಿ ಆಪರೇಷನ್ಸ್ ಅನ್ನು ಬಳಸಿದಾಗ ಬರ್ತಕ್ಕಂತ ಮ್ಯಾಟ್ರಿಕ್ಸ್ Q ಅಂತ ಆಗಿದ್ರೆ ಆಫ್ಟರ್ ಡೂಯಿಂಗ್ ಎಲಿಮೆಂಟರಿ ಆಪರೇಷನ್. ಸೊ ವಾಟ್ ಮ್ಯಾಟ್ರಿಕ್ಸ್ ವಿ ಆರ್ ಗೆಟಿಂಗ್ ಇಫ್ ಇಟ್ ಇಸ್ ಟೇಕನ್ ಆಸ್ Q ಅಂಡ್ ದೀಸ್ P ಅಂಡ್ Q ಆರ್ ಈಕ್ವಲೆಂಟ್ ಮ್ಯಾಟ್ರಿಸಸ್. ಬಹಳ ಮುಖ್ಯವಾಗಿ ಏನಾಗಿರ್ಬೇಕು ಅಂದ್ರೆ ಬೋತ್ ಮ್ಯಾಟ್ರಿಸಸ್ ಮಸ್ಟ್ ಬಿ ಆಫ್ ಸೇಮ್ ಆರ್ಡರ್. They are not equal matrices, they are equivalent matrices. So equivalent matrices that is obtained by using elementary transformation. ಈಗ ಇಲ್ಲಿ ಎಲಿಮೆಂಟರಿ ಟ್ರಾನ್ಸ್ಫಾರ್ಮೇಶನ್ ಅಲ್ಲಿ ನಾವು ರೋ ಆಪರೇಷನ್ಸ್ ಅನ್ನು ನಾವು ಬಳಸಿಕೊಂಡ್ರೆ ಅದನ್ನ ರೋ ಈಕ್ವಲೆಂಟ್ ಅಂತ ಕರಿತೀವಿ. ಕಾಲಮ್ ಆಪರೇಷನ್ಸ್ ಅನ್ನು ನಾವು ಬಳಸಿಕೊಂಡ್ರೆ ಅದನ್ನ ಕಾಲಮ್ ಈಕ್ವಲೆಂಟ್ ಅಂತ ಕರಿತೀವಿ. So the two matrices are row equivalent if and only if one may be obtained from the other via elementary row operations. ಅಥವಾ ನಾವು ಕಾಲಮ್ ಅನ್ನು ಬಳಸಿದ್ರೆ it is column equivalent by using elementary column operations. ನಾವು ಈ ಸೆಷನ್ ಅಲ್ಲಿ ನಾವೀಗ ರೋ ಆಪರೇಷನ್ಸ್ ಅನ್ನು ಮಾತ್ರ ಬಳಸ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಇದರಲ್ಲಿ ಕಾಲಮ್ ಆಪರೇಷನ್ಸ್ ಅನ್ನು ಕೂಡ ಬಳಸಬಹುದು. ನಾವು ಇಟ್ ಈಸ್ ವೆರಿ ಕನ್ವೀನಿಯಂಟ್. ನಮ್ಮ ದ್ವಿತೀಯ PUC ಪರೀಕ್ಷೆಯಲ್ಲಿ ಪ್ರಶ್ನೆಯನ್ನು ಕೇಳಬೇಕಾದ್ರೆ ಫೈಂಡ್ ದ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ಸ್ ಅನ್ನುವಂಥದ್ದು ಇರುತ್ತೆ. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ರೋ ಅಥವಾ ಕಾಲಮ್ ಅಂತ ಆಗ್ಲಿ ಇರಲ್ಲ, ಅಥವಾ ಪರ್ಟಿಕ್ಯುಲರ್ಲಿ ಇಫ್ ದೇ ಆರ್ ಆಸ್ಕಿಂಗ್ ರೋ ಆಪರೇಷನ್ಸ್ ಅಂತ ಕೇಳ್ಬೋದು. ಸೊ ಹಾಗಾಗಿ ಈ ಸೆಷನ್ ಅಲ್ಲಿ ನಾನು ಎಲಿಮೆಂಟರಿ ರೋ ಆಪರೇಷನ್ಸ್ ಅನ್ನು ನಾನು ಬಳಸ್ಕೊಳ್ತಾ ಇರೋದು. ಅದರಲ್ಲೂ ಕೂಡ ಇಲ್ಲಿ ಈ ಕಾನ್ಸೆಪ್ಟ್ ಅನ್ನು ನಾನು ಹೇಳಬೇಕಾದ್ರೆ there are the square matrices of the same order, ಅಂದ್ರೆ 2x2 matrices ಆಗಿರಬಹುದು ಅಥವಾ 3x3 matrices ಆಗಿರಬಹುದು. ಇಲ್ಲಿ 2x2 matrices ಅನ್ನು ಮಾತ್ರ ಉದಾಹರಣೆಗಳನ್ನಾಗಿ ತೆಗೆದುಕೊಳ್ತಾ ಇದ್ದೇನೆ. ಸೊ ಹಾಗಾಗಿ ಇಲ್ಲಿ ನಾವು 2x2 matrices ನ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ಕಂಡುಹಿಡಿಯಬೇಕು ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ಸ್. ಈಗ ಎಲಿಮೆಂಟರಿ ಆಪರೇಷನ್ಸ್ ಬಗ್ಗೆ ಮತ್ತೊಮ್ಮೆ
ನೋಡೋಣ. ಎಲಿಮೆಂಟರಿ ಆಪರೇಷನ್ಸ್. ಎನಿ ಟೂ ರೋಸ್ ಆರ್ ಇಂಟರ್ಚೇಂಜಬಲ್. ಅಂದ್ರೆ ದ ಇಂಟರ್ಚೇಂಜ್ ಆಫ್ ith and jth rows are is represented as ri interchange to rj. ಹೀಗೆ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಈಗ ಒಂದು ಮ್ಯಾಟ್ರಿಕ್ಸ್ ಎ ಅನ್ನುವಂಥ ಮ್ಯಾಟ್ರಿಕ್ಸ್ ನಮಗೆ 1 2 2 3 ಅಂತ ಇದೆ. ಈಗ if it changed r1 changed to r2, row 1 is changed into r2 ಬರೆಯೋದು ಹೀಗೆ r1 interchange to r2. ಸೊ ಇದನ್ನು ನಾವು this matrix A is equivalent to this matrix 2 3 and 1 2. ಈಗ ರೋ 1 ರೋ 2 ಆಗಿದೆ, ರೋ 2 r1 ರೋ 1 ಆಗಿದೆ. ಸೊ ಇದು ಇಂಟರ್ಚೇಂಜ್ ಆಫ್ ಎನಿ ಟು ರೋಸ್. ಇದು ಒನ್ ಆಫ್ ದ ಎಲಿಮೆಂಟರಿ ಆಪರೇಷನ್ಸ್. ಹಾಗೆ ಇಲ್ಲಿ ಯಾವುದೇ ಒಂದು ಮ್ಯಾಟ್ರಿಕ್ಸ್ ಅನ್ನ ನಾವು ಮಲ್ಟಿಪ್ಲೈ ರೋ ಅಥವಾ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡುವುದು. ಇಲ್ಲೂ ಕೂಡ ನಾವಿಲ್ಲಿ ಕಾಲಮ್ 1 ಕಾಲಮ್ 2 ಇಂಟರ್ಚೇಂಜ್ ಮಾಡಿದ್ರೆ ಇದು ಎ ಈಸ್ ಈಕ್ವಲೆಂಟ್ ಟು ದ ಮ್ಯಾಟ್ರಿಕ್ಸ್ 2 3 1 2 ಹೀಗೆ. ಇದು ಕಾಲಮ್ ಆಪರೇಷನ್ಸ್. ಆವಾಗ ನಾವು ith ರೋ ಸಿ ಐ ಈಸ್ ಇಂಟರ್ಚೇಂಜ್ ಟು ಸಿ ಜೆ ಹೀಗೆ ಬರಿಬೇಕಾಗುತ್ತೆ. ಸೊ ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಐ ಆಮ್ ಟೇಕಿಂಗ್ ದಿ ರೋ ಆಪರೇಷನ್ಸ್ ಒನ್ಲಿ. ಹಾಗೆ ದ ಎಲಿಮೆಂಟ್ಸ್ ಆಫ್ ಎನಿ ರೋ ಕ್ಯಾನ್ ಬಿ ಮಲ್ಟಿಪ್ಲೈಡ್ ಟು ಎನಿ ನಾನ್ ಜೀರೋ ನಂಬರ್. ದ ಮಲ್ಟಿಪ್ಲಿಕೇಶನ್ ಆಫ್ ith ರೋ ಟು ಎ ನಾನ್ ಜೀರೋ ನಂಬರ್ ಬೈ ಕೆ ಈಸ್ ರೆಪ್ರೆಸೆಂಟೆಡ್ ಆಸ್ ri represented as k into ri. ಅಂದ್ರೆ ಈಗ ಒಂದು ಮ್ಯಾಟ್ರಿಕ್ಸ್ ತಗೊಂಡ್ರೆ, ಈಗ ಒಂದು ಮ್ಯಾಟ್ರಿಕ್ಸ್ ಅನ್ನ 1 2 2 3 ಐ ಆಮ್ ಟೇಕಿಂಗ್. ಈಗ ನಾನು r1 ಅನ್ನ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡ್ತಿದ್ದೆ ಹಾಫ್ ಇಂಟು r1. ಅಂದ್ರೆ ಈಗ a ಈಸ್ ಹಾಫ್ ಇಂಟು r1 ಅಂದ್ರೆ ಸೊ r1 ಈಸ್ ಮಲ್ಟಿಪ್ಲೈಡ್ ಬೈ 1 by 2 1 by 2 2 into 1 by 2 is 1. ಸೊ 2 3 ಇದು ಈಕ್ವಲೆಂಟ್ ಮ್ಯಾಟ್ರಿಕ್ಸ್ ಬೈ ಆಪರೇಟಿಂಗ್ ದಿಸ್ ಎಲಿಮೆಂಟರಿ ಆಪರೇಷನ್. ಇದು 1 by 2 ಒಂದು ಕಾನ್ಸ್ಟೆಂಟ್ ನಂಬರ್, ಇದು 1 by 2 ನೇ ಆಗಬೇಕು ಅಂತ. ಇಟ್ ಮೇ ಬಿ 2 or it may be 3 or it may be 1 by 3, whatever it may be. Any real number we can multiply depending upon the situations. ಸೊ ಹಾಗೆ ಇನ್ನೊಂದು ಇಲ್ಲಿ ನಾವು ನೋಡಬೇಕಾಗಿರೋದು, all the elements of row can be added to the corresponding elements of another row multiplied by a non-zero constant. If the elements of ith row are being added to the elements of jth row by a non-zero number k. ಈಗ ಒಂದು ಮ್ಯಾಟ್ರಿಕ್ಸ್ ಹೀಗಿದೆ, A is a one matrix. ಈಗ 2 3 5 1. ಈಗ ನಾವು ಈ A ಅನ್ನ ನಾವು ಹೀಗೆ ಆಪರೇಟಿಂಗ್ ದ ಇನ್ವರ್ಸ್. To find the inverse of a matrix, of course we are applying all these elementary operations. ಹೇಗೆ ಅಂತ ನಂತರ ನೋಡೋಣ. ಈಗ ಇಲ್ಲಿ ನಾನು ತೆಗೆದುಕೊಳ್ತಾ ಇರ್ತಾ ಇರೋದು ಥರ್ಡ್ ಎಲಿಮೆಂಟರಿ ಆಪರೇಷನ್ಸ್. ಇಲ್ಲಿ ಈಗ ಎ ಅನ್ನುವಂತ ಮ್ಯಾಟ್ರಿಕ್ಸ್ ಇದೆ. ನಾವು ಐ ಆಮ್ ಅಪ್ಲೈಯಿಂಗ್ ದಿಸ್ r1 ಗೆ ನಾನು ಚೇಂಜ್ ಮಾಡ್ತಾ ಇದ್ದೀನಿ. r1 ಅನ್ನ ರೋ 1 ಚೇಂಜ್ ಮಾಡ್ತಾ ಇದ್ದೀನಿ. ಹೇಗೆ ಅಂದ್ರೆ r2 ಅನ್ನ 2 ಇಂದ ಮಲ್ಟಿಪ್ಲೈ ಮಾಡಿ r1 ಗೆ ಆಡ್ ಮಾಡ್ತಾ ಇದ್ದೀನಿ. ಸೊ ಇದು 2ನೇ ಆಗಬೇಕು ಅಂತ ಏನಿಲ್ಲ, ಇಟ್ ಮೇ ಬಿ ಎನಿ ಕಾನ್ಸ್ಟೆಂಟ್. ಸೊ ಆಗ ಎ ಏನಾಗುತ್ತೆ ಅಂತ ನೋಡೋಣ. ಎ ಈಸ್ ಈಕ್ವಲೆಂಟ್ ಟು, ಈಗ ನಾನೇನ್ ಮಾಡ್ತಾ ಇದ್ದೀನಿ, ಸೊ 2 ಪ್ಲಸ್ 2 ಇಂಟು 5 ಅಂದ್ರೆ ಈಗ ಇದು r1, ಈಗ 5 ಅನ್ನೋದು r2 ನಲ್ಲಿದೆ. ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಿ 2ಗೆ ಆಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈಗ ಇದು 3 ಇದೆ, r1 ಪ್ಲಸ್ ಈಗ ಇದನ್ನ ನಾವು ಸೆಕೆಂಡ್ ರೋ ನಲ್ಲಿ ಇರ್ತಕ್ಕಂಥ ಇದನ್ನ 2 ಇಂದ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ r1 ಗೆ ಆಡ್ ಮಾಡ್ತಾ ಇದ್ದೀನಿ 2 ಇಂಟು 1 ಹೀಗೆ. ಅಂಡ್ ದ ರಿಮೈನಿಂಗ್ ಎಲಿಮೆಂಟ್ ಡಸ್ ನಾಟ್ ಚೇಂಜ್, ಸೆಕೆಂಡ್ ರೋ ಚೇಂಜ್ ಆಗಲ್ಲ. ಸೊ ಇಲ್ಲಿ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ 2 ಇಂಟು 10 ಪ್ಲಸ್ 2 12 ಅಂಡ್ 5 5 1. ಈ ರೀತಿಯಾದ ಪ್ರಕ್ರಿಯೆಯನ್ನ ನಾವು ಈಗ ಥರ್ಡ್ ಎಲಿಮೆಂಟರಿ ಆಪರೇಷನ್. ಇಲ್ಲಿ ನಾವು
ರೋ 1ಗೆ ಆಡ್ ಮಾಡ್ತಾ ಇದೀವಿ, ರೋ 2 ಕೂಡ ನಾವು ಎಲಿಮೆಂಟ್ಸ್ ಆಫ್ R1 ಅನ್ನ ಯಾವ್ದಾದ್ರೂ ಒಂದು ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡಿ ರೋ 2ಗೆ ಆಡ್ ಮಾಡುವಂತ ಪ್ರಕ್ರಿಯೆ. ಸೊ ಈ ರೀತಿಯಾದ ನಾವು ಪ್ರಕ್ರಿಯೆಯನ್ನ ಬಳಸಿಕೊಂಡು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನ ನಾವು ಕಂಡುಹಿಡಿತಾ ಇದ್ದೀವಿ. ಈಗ ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ಫೈಂಡ್ ದ ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಎ matrix 3 1 5 2 by using elementary operations. Elementary operations ಅನ್ನು ನಾವು ಬಳಸಿಕೊಂಡು ಈಗ inverse of a matrix ಅನ್ನ find out ಮಾಡಬೇಕು. Now I am using row operations. So consider the matrix A as matrix 3 1 5 2. ಈಗ ಎಲಿಮೆಂಟರಿ ಆಪರೇಷನ್ಸ್ ನಾವು ಬಳಸಿಕೊಂಡು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನು ನಾವು ಕಂಡುಹಿಡಿಯಬೇಕಾಗಿರೋದು. ನಾವು ಫಾರ್ ದಿಸ್ ಕನ್ಸಿಡರ್ ಎ ಈಕ್ವಲ್ಸ್ ಐ ಇಂಟು ಎ. ಈಗ ಯಾವುದೇ ಮ್ಯಾಟ್ರಿಕ್ಸ್ ಅನ್ನ ಐಡೆಂಟಿಟಿ ಎಲಿಮೆಂಟ್ ಜೊತೆಗೆ ಮಲ್ಟಿಪ್ಲೈ ಮಾಡಿದ್ರೆ ವಿ ಆರ್ ಗೆಟಿಂಗ್ ದ ಮ್ಯಾಟ್ರಿಕ್ಸ್ ಎ. ಇದು ನಾವು ರೋ ಆಪರೇಷನ್ಸ್ ಅನ್ನು ನಾವು ಬಳಸಬೇಕಾದ್ರೆ ಎ ಇಸ್ ಈಕ್ವಲ್ ಟು ಐ ಇಂಟು ಎ ಅಂತ ಬಳಸಬೇಕು. ಅದೇ ಕಾಲಮ್ ಆಪರೇಷನ್ಸ್ ಬಳಸಬೇಕಾದ್ರೆ ಎ ಇಸ್ ಈಕ್ವಲ್ ಟು ಎ ಇಂಟು ಐ ಅಂತ ಬಳಸಬೇಕು. ಈಗ ನಾವು ಇಲ್ಲೆಲ್ಲೂ ಎಲ್ಲಾ ಎಕ್ಸಾಂಪಲ್ಸ್ಗಳಲ್ಲಿ ನಾವು ರೋ ಆಪರೇಷನ್ಸ್ ಅನ್ನೇ ಬಳಸ್ತಾ ಇರೋದ್ರಿಂದ ಸೊ ರಿಮೆಂಬರ್ ದಿಸ್, ಎ ಇಸ್ ಈಕ್ವಲ್ ಟು ಐ ಇಂಟು ಎ. ಯೂಸಿಂಗ್ ದಿಸ್ equation, now consider A, write A as 3 1 5 2 and identity matrix write 1 0 0 1 into A. ಈಗ ನಾವು ಇಲ್ಲಿ ಈ ಮ್ಯಾಟ್ರಿಕ್ಸ್ ಅನ್ನು ನಾವು we shall convert. ಈಗ ನಾವು ಈಗ 3 1 5 2 ಮತ್ತು 1 0 0 1 ಇಂಟು ಎ ಈ ಮ್ಯಾಟ್ರಿಕ್ಸ್ ಅನ್ನು ನಾವು ಈಗ ಏನ್ ಮಾಡ್ತಾ ಇದೀವಿ ಅಂದ್ರೆ ಈ ಮ್ಯಾಟ್ರಿಕ್ಸ್ ಅನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಬರಿತಾ ಇದೀವಿ ಆಫ್ಟರ್ ಆಪರೇಟಿಂಗ್ ಎಲಿಮೆಂಟರಿ ಆಪರೇಷನ್ಸ್. ನೆಕ್ಸ್ಟ್ ಇದು ದ equivalent to the row equivalent to this matrix, equivalent matrix is let us taken as B after doing elementary operations. ಈಗ ನಾವು elementary operations ಬಳಸ್ತಾ ಇದೀವಿ, ಐಡೆಂಟಿಟಿ ಮ್ಯಾಟ್ರಿಕ್ಸ್ ಬರುತ್ತೆ ಮತ್ತೆ ಕನ್ವರ್ಟ್ ಮಾಡಬೇಕು. ಈಗ ಈ ಮ್ಯಾಟ್ರಿಕ್ಸ್ ಐಡೆಂಟಿಟಿ ಮ್ಯಾಟ್ರಿಕ್ಸ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಬಿ, ಇಟ್ ಇಸ್ equivalent matrix B ಇಂಟು ಎ. ಸೊ ಈಗ ನಮಗೆ ಈಗ ಏನಿದೆ ಬಿ ಎ ಈಕ್ವಲ್ಸ್ ಐ ಅಂತ ಬಂದಿರೋದ್ರಿಂದ ದಿಸ್ ಬಿ ಇಸ್ ಕಾಲ್ಡ್ ದ ಇನ್ವರ್ಸ್ ಆಫ್ ದ ಮ್ಯಾಟ್ರಿಕ್ಸ್ ಎ. ಸೊ ಈ ನಾವು ಹಂತವನ್ನ ಬಳಸಿಕೊಂಡು ನಾವು ಇನ್ವರ್ಸ್ ಆಫ್ ಎ ಮ್ಯಾಟ್ರಿಕ್ಸ್ ಅನ್ನು ಕಂಡುಹಿಡಿತಾ ಇದ್ದೀವಿ. ಈಗ ನಾವು ಫಸ್ಟ್ ಮ್ಯಾಟ್ರಿಕ್ಸ್ ಅನ್ನ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಕನ್ವರ್ಟ್ ಮಾಡ್ಕೋಬೇಕು. ಈಗ ಸೆಕೆಂಡ್ ಮ್ಯಾಟ್ರಿಕ್ಸ್ ಇದೇನಿದೆ ಐಡೆಂಟಿಟಿ ಮ್ಯಾಟ್ರಿಕ್ಸ್ ಅನ್ನ ನಾವು ಆಫ್ಟರ್ ಡೂಯಿಂಗ್ ಎಲಿಮೆಂಟರಿ ಆಪರೇಷನ್ಸ್ ವಿ ಕ್ಯಾನ್ ಗೆಟ್ ದ ಇನ್ವರ್ಸ್ ಆಫ್ ಎ. ಇಲ್ಲಿ ಈಗ ನಾವು ಫಸ್ಟ್ ಮ್ಯಾಟ್ರಿಕ್ಸ್ ಈಗ ಏನಿದೆ ಇದು ಐಡೆಂಟಿಟಿ ಮ್ಯಾಟ್ರಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕಾದ್ರೆ ಈಗ ನಮ್ಗೆ ಏನಾಗಬೇಕು, ಈಗ ಇದು 0 ಆಗಬೇಕು, ದಿಸ್ ಇಸ್ ಟು ಬಿ 0, ಆಮೇಲೆ ಇದು 0 ಆಗಬೇಕು. ಈಗ ದೀಸ್ ಆರ್ ದ ಎಲಿಮೆಂಟ್ಸ್ ಆಫ್ ದ ಪ್ರಿನ್ಸಿಪಲ್ ಡಯಾಗನಲ್. ಆಮೇಲೆ ಇದು 1 1 ಆಗಬೇಕು. ಹಾಗಾಗಿ ಈಗ ನಾವು ಫಸ್ಟ್ ಹಂತ ಏನು, ಇದನ್ನ 0 ಮಾಡೋದು ಯೂಸಿಂಗ್ ಎಲಿಮೆಂಟರಿ ಆಪರೇಷನ್ಸ್. ನೆಕ್ಸ್ಟ್ ಈ ಎಲಿಮೆಂಟ್ ಅನ್ನ 0 ರೆಡ್ಯೂಸ್ ಮಾಡೋದು ಸೆಕೆಂಡ್ ಸ್ಟೆಪ್. ಥರ್ಡ್ ಸ್ಟೆಪ್ ಅಂಡ್ ವಿಲ್ ಬಿ ಮೇಕಿಂಗ್ ದೀಸ್ ಟು ಎಲಿಮೆಂಟ್ ಆಸ್ 1. ಈಗ ಮೊದಲನೇ ಹಂತ ನಾವು ಮೇಕ್ ದಿ ಫಸ್ಟ್ ದಿಸ್ ಎಲಿಮೆಂಟ್ಸ್. ಈಗ ನಾವು ಲೆಟ್ ಅಸ್ ಕನ್ಸಿಡರ್ ದಿಸ್ 3 1 5 2 ಮ್ಯಾಟ್ರಿಕ್ಸ್. ಈಗ ಮೊದಲನೇ ಹಂತವಾಗಿ ಈಗ ನಾವು ಈ ಎಲಿಮೆಂಟ್ ಅನ್ನ 0 ಮಾಡ್ಕೊಳ್ಳೋಣ. ಅದು ಈಗ ರೋ 2 ನಲ್ಲಿದೆ, ಇದು ರೋ 1 ನಲ್ಲಿದೆ.
ಡೋಂಟ್ ಥಿಂಕ್ ಅಬೌಟ್ ದಿಸ್ ಮ್ಯಾಟ್ರಿಕ್ಸ್. ಈಗ ಫಸ್ಟ್ ಈ ಮ್ಯಾಟ್ರಿಕ್ಸ್ ಅನ್ನು ಮಾತ್ರ ಕನ್ವರ್ಟ್ ಮಾಡುವಂತ ಯೋಚನೆ ಮಾಡ್ಬೇಕಷ್ಟೇ. ಈಗ ನಾನು ಈ 5 ಅನ್ನು 0 ಮಾಡ್ಕೊಳ್ತಾ ಇದ್ದೀನಿ. ಹೇಗೆ? ಸೊ 5 ಅನ್ನುವಂತ ಎಲಿಮೆಂಟ್ ರೋ 2 ನಲ್ಲಿ ಇದೆ. ರೋ 2 ಈಸ್ ಕನ್ವರ್ಟೆಡ್ ಇಂಟು ರೋ 2 ಚೇಂಜ್ ಆಗ್ಬೇಕೀಗ, ಯಾಕಂದ್ರೆ 5 ಅನ್ನು 0 ಮಾಡ್ಕೋಬೇಕಲ್ಲ, ಹಾಗಾಗಿ. ಈಗ ರೋ 2 ಅನ್ನು ಚೇಂಜ್ ಮಾಡಬೇಕಾದ್ರೆ ಈಗ ನಾವು ರೋ 2 ಅನ್ನ ನಮಗೆ ಎಲಿಮೆಂಟರಿ ಆಪರೇಷನ್ಸ್ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ಯಾವುದೇ ರೋಗೆ ಅಥವಾ ಕಾಲಮ್ಗೆ ಆಡ್ ಮಾಡಬಹುದು. ಒಂದು ಕಾನ್ಸ್ಟೆಂಟ್ ನಂಬರ್ ಇಂದ ಯಾವುದೇ ರೋ ಅಥವಾ ಕಾಲಮ್ ಅನ್ನ ಮಲ್ಟಿಪ್ಲೈ ಮಾಡಿ ಯಾವುದೇ ರೋ ಅಥವಾ ಕಾಲಮ್ಗೆ ಆಡ್ ಮಾಡಬಹುದು ಅನ್ನೋದು ಥರ್ಡ್ ಎಲಿಮೆಂಟರಿ ಆಪರೇಷನ್ ದಟ್ ವಿ ನೋ. ಈಗ ನಾನೇನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಈಗ R2 ಅನ್ನ R1 ಇಂದ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಮುಖ್ಯವಾಗಿ ನೋಡ್ಕೋಬೇಕು, R2 ಇಂದ R1 ಸಬ್ಟ್ರಾಕ್ಟ್ ಮಾಡಬೇಕಾದ್ರೆ ನಾನು ಇಲ್ಲಿ R2 ನಲ್ಲಿ 5 ಇದೆ ಎಲಿಮೆಂಟ್, R1 ನಲ್ಲಿ 3 ಇದೆ ಎಲಿಮೆಂಟ್, ಇಷ್ಟನ್ನು ಮಾತ್ರ ನೋಡ್ತಾ ಇದ್ದೀನಿ. ಈಗ ನಾನು ಇಂಟರ್ಚೇಂಜ್ ಮಾಡ್ತಾ ಇದ್ದೀನಿ. ಈಗ R1 ನಲ್ಲಿ 3 ಇದೆ, ಸೊ ಅದನ್ನ R2 ಗೆ ಬರಿತಾ ಇದ್ದೀನಿ. R2 ನಲ್ಲಿ 5 ಇದೆ, ಅದನ್ನ R1 ಗೆ ಬರಿತಾ ಇದ್ದೀನಿ. 3R2 ಮೈನಸ್ 5R1. ಇದು ಫಸ್ಟ್ ಆಪರೇಷನ್. ನಾವು ಯಾವುದೇ ರೋ ಅಥವಾ ಕಾಲಮ್ ಅನ್ನ ಕಾನ್ಸ್ಟೆಂಟ್ ಇಂದ ಮಲ್ಟಿಪ್ಲೈ ಮಾಡಿ ಆಡ್ ಮಾಡಬಹುದು, ಸಬ್ಟ್ರಾಕ್ಟ್ ಮಾಡಬಹುದು. ಸೊ ಯೂಸಿಂಗ್ ದಟ್ ಥರ್ಡ್ ಎಲಿಮೆಂಟರಿ ಆಪರೇಷನ್ ಸರಳವಾಗಿದೆ ಇದು. ಇಲ್ಲಿ ನಾನೇನ್ ತಗೊಂಡೆ, ಈಗ ಫಸ್ಟ್ ನಾನು R2 ಮೈನಸ್ R1 ಅಂತ ಬರ್ಕೊಂಡೆ. ಆಮೇಲೆ ಅದಾದ್ಮೇಲೆ R2 ಗೆ R1 ನ ಎಲಿಮೆಂಟ್ ಅನ್ನ ಬರೆದಿದ್ದೀನಿ 3 ಅಂತ, R1 ಗೆ R2 ನ ಎಲಿಮೆಂಟ್ 5 ಅನ್ನ ಬರೆದಿದ್ದೀನಿ. ಗಮನವಿಟ್ಟು ನೋಡಬೇಕು. ಈಗ ನಾನು ಈಗ ದಿಸ್ ಐ ಆಮ್ ಗೋಯಿಂಗ್ ಟು ರೈಟ್. ಈಗ ನಾನು ಬರಿತಾ ಇದ್ದೀನಿ. ಈಗ ನಾವು ಐ ಆಮ್ ನಾಟ್ ಚೇಂಜಿಂಗ್ R1, ಅದನ್ನ ಹಾಗೆ ಬಿಡ್ತಾ ಇದ್ದೀನಿ. ಈಗ ನಾವು ಐ ಆಮ್ ಗೋಯಿಂಗ್ ಟು ಚೇಂಜ್ ದ ಸೆಕೆಂಡ್ ರೋ 5 ಅನ್ನೋದೇನಿದೆ ಇದು ಈಗ 5. ಈಗ ಅಲ್ಲಿ ಈಗ 3 into R2, 3 into R2 element is 5 minus 5 into R1 is 3. ಇದು 3 R1 ಅಲ್ಲಿ. ಸೊ ಎಲಿಮೆಂಟ್ R2 ನಲ್ಲಿ 5, 3 into 5 minus 5 into 3. ನೆಕ್ಸ್ಟ್ ಈಗ 3 into R2, R2 is 5, 2. ನೋಡಿ ಇಲ್ಲಿ ಈ ಎಲಿಮೆಂಟ್ ತಗೊಳ್ತಾ ಇದ್ದೀನಿ. ಈಗ ಈ ಎಲಿಮೆಂಟ್ 3 into 2 minus 5 into 1. Complete this matrix. Now after that take this 1 0 0 1. ಇದನ್ನು ಕೂಡ ನಾವು ಹಾಗೆ ಮಾಡಬೇಕು. 3 into ಎಲಿಮೆಂಟ್ 0, 3 into 0 minus 5 into R1. 5 into R1 ಅಂದ್ರೆ ಇಲ್ಲಿದೆ 1, R1 ಅನ್ನ ಎಲಿಮೆಂಟ್ ಇದು 1 1. Then after that this one 3 into 1 minus 5 into 0 ಈ ಎಲಿಮೆಂಟ್. ನಾನೀಗ ಇಲ್ಲಿ 3R2 minus 5R1 ಅಲ್ಲಿ 3 into ಎಲಿಮೆಂಟ್ ಇಂದ R2 minus 5 into ಎಲಿಮೆಂಟ್ ಇಂದ R1 ಅದನ್ನ ತಗೊಳ್ತಾ ಇದ್ದೀನಿ. ಸೊ ಇದು ನಾವು ಫಸ್ಟ್ ರೋ ಏನು ಚೇಂಜ್ ಆಗಲ್ಲ, 1 0 into A. So now this I am going to write. This is 3 1. ಈಗ ಇದು 15 minus 15. 3 5 are 15 minus 15 will become 0. 3 2 are 6 minus 5 will become 1. 3 2 are 6 minus 5 1. And this is equal to 1 0 1 0 and 0 minus 5 minus 5 and 3 minus 0 3 into A. So first operations ಆಯಿತು. Now coming to the next one. ಈಗ ನಾನು ಇದನ್ನು 0 ಮಾಡಿಕೊಂಡೆ, ಈಗ ಇದನ್ನು 0 ಮಾಡಬೇಕೀಗ. ಸೊ ಅದೇನಿದೆ, ಈಗ R1 ಚೇಂಜ್ ಆಗಬೇಕು. R1 changed R1 minus R2. ಈಗ R1 minus R2 ಅಂದ್ರೆ ಇದು ನೋಡಿ, ಈಗ ಇವೆರಡು ಎಲಿಮೆಂಟ್ಸ್ ಇಂಟರ್ಚೇಂಜ್ ಆಗಬೇಕು. 1 1 ಇದೆ, ಹಾಗಾಗಿ ಇದು 1
and this is also 1. So 1 into R1 minus 1 into R2 is nothing but R1 minus R2. So changing R1 now, ಈಗ 3 minus 0, 3 minus 0, 1 minus 1, ಇದು ಏನು ಚೇಂಜ್ ಆಗ್ತಾ ಇಲ್ಲ, 0 1, and then this is 1 minus of minus 5, 0 minus 3, minus 5, 3 into A. Now you can write this as 3 0 0 1 into equals 1 minus of minus 5 plus 5 is 6 minus 3 minus 5 3 into A. ಈಗ ನಮಗೆ ಇವೆರಡು 0 ಆಯಿತು. ಈಗ ಇವೆರಡನ್ನ 1 ಮಾಡ್ಕೋಬೇಕು. ಇದು ಆಲ್ರೆಡಿ 1 ಇದೆ ಇಲ್ಲಿ, ಇದನ್ನೇನು ಚೇಂಜ್ ಮಾಡೋ ಅಗತ್ಯ ಇಲ್ಲ. ಸೊ ನಾವು R1 changed into 1/3 into R1. ಅಂದ್ರೆ ಈಗ ಇದು 3 ಇದೆ, ಇದು 1 ಮಾಡಬೇಕು ಅಂದ್ರೆ ಏನಾಗಬೇಕು, 1/3 ಇಂದ ಮಲ್ಟಿಪ್ಲೈ ಮಾಡಬೇಕು. ಸೊ ಈಗ ಇದನ್ನೇನು 1 ಮಾಡೋ ಅಗತ್ಯ ಇಲ್ಲ, ಆಲ್ರೆಡಿ 1 ಇದೆ. ಸೊ ಹಾಗಾಗಿ ನಾವು ಈಗ this you can write R1. So this is 1 0/3 0 0 1. ಈಗ ಇದೇನಾಗುತ್ತೆ, multiplying the first row by 1/3, ಇದು 2 ಆಯಿತು, minus 1 ಆಯಿತು, because this is 1/3 multiplied, this is also 1/3 multiplied, so minus 1 ಆಗುತ್ತೆ. So minus 5 3 into A. ಈಗ we can write, ಇದು I ಆಯಿತು, ಇದು now this is converted into B A. Consider this as B. So conclude that, we can conclude B is the inverse of A. B is the inverse of A. So the inverse of A is getting the matrix 2 minus 1 minus 5 3. So this is how we can find the inverse of a matrix using elementary operations. ಈಗ ಇನ್ನೊಂದು ಉದಾಹರಣೆ, find the inverse of the matrix A 3 10 2 7 by using elementary operations. ಈಗ take A as a matrix A equals 3 10 2 7. Now write I equals A into I into A. Right? Write A equals I into A. Now writing A as 3 10 2 7 equals 1 0 0 1 into A. Now applying the row operations, I will make this 2 as 0. So 2 lies in the second row. Therefore R2 should be changed into, ಈಗ ಬದಲಾವಣೆ ಆಗಬೇಕು, R2 ನಾನು ಈಗ R2 minus R1 ತಗೊಳ್ತಾ ಇದ್ದೀನಿ. ಈಗ ನೋಡಿ R2 ನಲ್ಲಿ ಈಗ ಎಲಿಮೆಂಟು ಇದೆ, ಇದು ಅದನ್ನ R1 ಗೆ ಬರಿತಾ ಇದ್ದೀನಿ. ಈಗ 3 ಇದೆ, ಈಗ ಎಲಿಮೆಂಟ್ R1 ನಲ್ಲಿ ಅದನ್ನ R2 ಗೆ ಬರಿತಾ ಇದ್ದೀನಿ. ಜಸ್ಟ್ ಈ ಎಲಿಮೆಂಟ್ಸ್ ಏನಿದೆ, ಇವೆರಡು ಎಲಿಮೆಂಟ್ಸ್ ಇಂಟರ್ಚೇಂಜ್ ಆಗುತ್ತೆ. ಯಾವುದನ್ನು ನಾವು 0 ಮಾಡಬೇಕು ಅಂತ ಹೊರಡ್ತಾ ಇದೀವೋ ಅದನ್ನ ನಾವು ಈಗ ಕೋಎಫಿಷಿಯಂಟ್ಸ್ ಏನಿದೆ, ಈಗ ಇದನ್ನ ನಾವು 0 ಮಾಡಬೇಕು ಅಂತ ಹೊರಟಿದ್ರೆ ನಾವು ಆ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನು ಮಾತ್ರ ಇಂಟರ್ಚೇಂಜ್ ಮಾಡಿ ಬರೀಬೇಕು. ಈಗ ಒಂದ್ ವೇಳೆ ಈಗ 10 ಅನ್ನ ಈಗ 0 ಮಾಡ್ಲಿಕ್ಕಂತ ಹೊರಟ್ರೆ ಈಗ 10 ಮತ್ತೆ 7 ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಅನ್ನು ಇಂಟರ್ಚೇಂಜ್ ಮಾಡಿ ಬರೀಬೇಕು. ಸೊ ಹಾಗೆ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೀನಿ, 3 ಮತ್ತೆ 2 ಅನ್ನೋದು ಇಂಟರ್ಚೇಂಜ್ ಆಗಿದೆ. ಸೊ 3 ಅನ್ನೋದು R1 ಅಲ್ಲಿ ಇದೆ, ಅದನ್ನ R2 ಗೆ ಬರೆದಿದ್ದೀನಿ. ಸೊ R1 ನಲ್ಲಿ
2 ಇದೆ, ಅದನ್ನ ಈಗ R2 ನಲ್ಲಿ 2 ಇದೆ, ಅದನ್ನ ಈಗ ನಾನು 2 ನಲ್ಲಿ ಬರ್ದಿ R1 ಗೆ ಬರೆದಿದ್ದೀನಿ. ಸೊ ನಾವು ಈಗ ಯೂಸಿಂಗ್ ದಿಸ್ ಆಪರೇಷನ್ ಫಾರ್ ಬೋತ್ A and I, ಈಗ ಇದು 3 into R2, 2 minus 2 into R1, 3 into R2 ಅಂದ್ರೆ 2 ಈಗ ಎಲಿಮೆಂಟ್. ಈಗ 2 into ಇದನ್ನು you have to think of this operation, 2 into R1, 2 into 3 corresponding element in R1. ಹಾಗೆ ಈಗ ಇದನ್ನು ತಗೋಬೇಕು 7, 3 into 7 minus 2 into 10, 2 into 10, 3 into 2 minus 2 into 3, 3 into 7 minus 2 into 10. ಯಾಕೆಂದ್ರೆ 7 ಅನ್ನೋದು ಎಲಿಮೆಂಟ್ ಲೈಸ್ ಇನ್ ದ ಸೆಕೆಂಡ್ ರೋ, 10 ಅನ್ನೋದು ಎಲಿಮೆಂಟ್ ಲೈಸ್ ಇನ್ ದ ಫಸ್ಟ್ ರೋ. ಈಗ ನಾವು ಫಸ್ಟ್ ರೋ ಚೇಂಜ್ ಆಗ್ತಾ ಇಲ್ಲ, 3, 10 equals. Now again here also we have to change 3 into second row change ಆಗಬೇಕು. R2 is 0 minus 2 into R1 ಅಂದ್ರೆ 1. Now 3 into ಇದು 1 R2 minus 2 into R1 ಅಂದ್ರೆ 0. Now 1 0 into A. Write, simplify 3 10 6, 21 minus 20, 21 minus 20 is 1 equals 1 0. 3 into 0 0 minus 2 and 3 into A. Now ಈಗ ಈ 10 ಅನ್ನ 0 ಮಾಡಿಕೊಳ್ಳೋಣ. ಸೊ 10 ಲೈಸ್ ಇನ್ ದಿ ರೋ 1. ಸೊ ಈಗ ನಾನು ರೋ 1 ಅನ್ನ ರೋ 2 ಜೊತೆಗೆ ಸಬ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಈಗ ಮುಂಚೆ ಹೇಳಿದಾಗೆ ಈಗ ನೋಡಿ 10 ಮತ್ತೆ 1 ಏನಿದೆ ಇಂಟರ್ಚೇಂಜ್ ಆಗಬೇಕು. ಸೊ 10 ಅನ್ನೋದು ರೋ 1 ಅಲ್ಲಿ ಇದೆ, ಇಲ್ಲಿ ಬರಿತಾ ಇದ್ದೀನಿ, R2 ಗೆ ಬರಿತಾ ಇದ್ದೀನಿ. 1 ಅನ್ನೋದು R1 ಅಲ್ಲಿ ಇದೆ, ಇಲ್ಲಿ ಬರಿತಾ ಇದ್ದೀನಿ. ಸೊ ದಿಸ್ ಯು ಕ್ಯಾನ್ ರೈಟ್ R1, 1 into R1 is R1 minus 10 into R2 ಅಂತ. ಈಗ ಅಪ್ಲೈ ಮಾಡಿ ಈ ಆಪರೇಷನ್ ಅನ್ನ. ನಾವು R1 ಚೇಂಜ್ ಆಗಬೇಕು. ಸೊ R1 ಈಗ 3R1 minus 10 into R2 ಅಂದ್ರೆ 0. ಈಗ ಈ ಎಲಿಮೆಂಟು 3 minus 10 into R2 ಅಂದ್ರೆ R2 ನಲ್ಲಿ 0 ಇದೆ. ಇದರ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಮಾತ್ರ ತಗೊಳ್ಬೇಕು. 3 ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ 0, 10 ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ 1. ಹಾಗೆ ಇಲ್ಲಿ R1 ಅಂದ್ರೆ 10 ಇದೆ, minus 10 into R2 is 1, 0 1 equals. and now change the first row. ಈಗ ಇಲ್ಲೂ ಕೂಡ 1 R1 ಅಂದ್ರೆ 1 minus 10 into R2 ಅಂದ್ರೆ minus 2. here also is 0 0 minus R1 ಅಂದ್ರೆ ಈಗ 0 minus 10 into R2 ಅಂದ್ರೆ 3 minus 2 3 into A. ಈಗ simplifying this, 3 minus 10 into 0 0, 10 0 0 1 equals. now 10 into minus 2, so plus 20 plus 1 21, and this is minus 30 minus 2 3 into A. now ಈಗ ಇದು 1 ಮಾಡಬೇಕು, ಅದು ಆಲ್ರೆಡಿ 1 ಇದೆ. ಸೊ ಈಗ ನಾವು R1 ನ ಚೇಂಜ್ ಮಾಡಬೇಕು. ಅಂದ್ರೆ R1 ಈಗ ಇದು 1 ಆಗ್ಬೇಕಂದ್ರೆ that must be multiplied by 1/3, 1/3 into R1.
ಒಂದ್ ವೇಳೆ ಈಗ R2 ನಲ್ಲಿ ಇದು ಕೂಡ ಅದರ್ ದೆನ್ 1 ಅಂತ ಇದ್ರೆ ನಾವು ಅಲ್ಲಿ ಈ ತರ ಮಲ್ಟಿಪ್ಲೈ ಮಾಡಬೇಕು. R2 ಈಗ ಸಪೋಸ್ ಇದು 2 ಅಂತ ಇದ್ರೆ ಈಗ R2 ಚೇಂಜ್ಡ್ ಇಂಟು 1/2 ಇಂಟು R2 ಅಂತ ಬರಿಬೇಕಾಗುತ್ತೆ. ಸೊ ಈಗ ಇಲ್ಲಿ 1 ಇದೆ, ನೋ ನೀಡ್ ಟು ಚೇಂಜ್. ಸೊ ಜಸ್ಟ್ ವಿ ಕ್ಯಾನ್ ಚೇಂಜ್ ದಿ R1. ಸೊ ಈಗ R1 ನಾವು ಚೇಂಜ್ ಮಾಡೋಣ. ಈಗ ಮಲ್ಟಿಪ್ಲೈ ರೋ 1 by 1/3, ಇದು 1 ಆಗುತ್ತೆ, 0 ಆಗುತ್ತೆ, 0 1. now when you multiply this matrix 1/3 into 21, 1/3 into -30, -2 3 into a. ಈಗ this will become 1001 equals 1/3 21 7 ಆಯಿತು, -10 ಆಯಿತು, -2 3 into a. now this you can write I equals b into a. so where b is the inverse of a. so now we can write the inverse of the matrix as 7 -10 -2 3. ಈಗ find the inverse of a matrix A. 3 minus 1 minus 4 2 by using elementary operation. Take A as the matrix. 3 minus 1 minus 4 2. Write A equals I into A. Now writing A as 3 minus 1 minus 4 2 equals 1 0 0 1 into A. now here we have to make -4 0, that is the element lies in the second row. Take R2, change it into R2 minus R2 minus R2 minus R1. ಈಗ ಎಲಿಮೆಂಟ್ಸ್ ಇಂಟರ್ಚೇಂಜ್ ಆಗಬೇಕು. ಈಗ -4 ಅನ್ನೋದು R2 ನಲ್ಲಿದೆ. ಐ ಆಮ್ ರೈಟಿಂಗ್ ಹಿಯರ್ -4 and R2 ಈಗ R1 ಆಗಬೇಕು, 3R2. ಸೊ ಜಸ್ಟ್ ಕರೆಸ್ಪಾಂಡಿಂಗ್ ಎಲಿಮೆಂಟ್ಸ್ ಇಂಟರ್ಚೇಂಜ್ ಆಗಿ ಬರ್ದಿದ್ದೀನಿ. 3R2 ಮೈನಸ್ ಇಂಟು ಮೈನಸ್ ಪ್ಲಸ್ 4R1. ಈಗ ಇದನ್ನ ನಾವು ಅಪ್ಲೈ ಮಾಡಿದರೆ, ಆಪರೇಷನ್ಸ್ ಅನ್ನು ಅಪ್ಲೈ ಮಾಡಿದರೆ, ನಾವು ವಿ ಹ್ಯಾವ್ 3 ಇಂಟು R2 minus 4 ಪ್ಲಸ್ 4 ಇಂಟು R1. ಈಗ ಈ ಆಪರೇಷನ್ ತಗೋಬೇಕು. R1 ಅಲ್ಲಿ 3 ಇದೆ. ನೆಕ್ಸ್ಟ್ ಈ ಎಲಿಮೆಂಟು 3 ಇಂಟು 2 ಪ್ಲಸ್ 4 ಇಂಟು R1 is -1. 3 minus 1 equals, now writing 0 1. 3 into R2 is 0 plus 4 into R1 is 1. so 0 ಗೆ corresponding element ಈಗ 1. next 3 into R2 is 1 plus 4 into R1 ಅಂದ್ರೆ 0. 1 0 into A. now writing this 3 minus 1, 3 minus 4 minus 12 plus 12 will become 0. 6 minus 4, that is 2, equals 1 0. 3 into 0 0, 4, 3 into 1 1, 3 into A. now making -1 as 0,
Now -1 and 0. So -1 lies in the first row. R1 ಈಗ ಚೇಂಜ್ ಆಗಬೇಕು. -1ಗೆ ಕರೆಸ್ಪಾಂಡಿಂಗ್ ಎಲಿಮೆಂಟ್ 2 ಈಗ. ಸೊ R1 ಮೈನಸ್ R2 ಬರಿತಾ ಇದ್ದೀನಿ. ಈಗ -1 R1 ಅಲ್ಲಿದೆ, ಅದನ್ನು ಇಲ್ಲಿ ಬರಿತಾ ಇದ್ದೀನಿ. -1 R2 and 2 ಈಗ R2 ನಲ್ಲಿದೆ, ಇಲ್ಲಿ ಬರಿತಾ ಇದ್ದೀನಿ. 2 R1 minus of 1 R2. ಅಂದರೆ ಈಗ write it simplify plus R2. R1 plus R2. Applying this operation in the first row, now 2 into R1 is 3 plus 2 into R1 is 3, corresponding element is 0 plus 0, and 2 into R1 is -1 plus -1 ಗೆ corresponding element 2, 0 2, and this will become this 1 0 change ಆಗಬೇಕು. 2 into R1 is 1 plus R2 corresponding element 4 ಈಗ plus 4. Now 2 into R1 is 0 plus 3, 4 in and 3 into A. Now this is 0, 2 into 3 6, and 2 into -1 plus 2 is 0, 0 2 equals, this will become 2 plus 4 6 and 3 4 3 into A. ಈಗ ನಮಗೆ ಇಲ್ಲಿ ಈಗ this element 1 ಆಗಬೇಕು. R1 is interchange to, ಇದು 1 ಆಗಬೇಕು ಅಂದರೆ multiplied by 1/6 into R1. ಇದು 1 ಆಗಬೇಕು ಅಂದರೆ R2 should be multiplied by 1/2 into R2. ಸೊ ಈಗ ನಾವು ಈಗ ಫಸ್ಟ್ ರೋ ಅನ್ನ 1/6 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 1 ಆಗುತ್ತೆ. 0/6 1. ಈಗ R2 ಅನ್ನು ಕೂಡ 1/2 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 0, 2/1 is 1, 2/2 is 1. So now this will become 1/6 into 6, 1/6 into 3. Second row is multiplied by 1/2, 1/2 into 4, 1/2 into 3 into A. Now 1 0 0 1 equals 1/6 into 6 is 1, 1/3/6 is 1/2, and this is 2, and it will become 3/2. The inverse of the matrix is A inverse equals 1 1/2, 2 3/2. ಈಗ another problem, find the inverse of a matrix A 2 1 4 2 by using elementary operation. ನಾವು ಯಥಾ ಪ್ರಕಾರ A ಮ್ಯಾಟ್ರಿಕ್ಸ್ 2 1 4 2 ತೆಗೆದುಕೊಳ್ಳೋಣ. Write A is equal to I into A. Write 2 1 4 2 4 2 and 1 0 0 1 identity matrix into A. ಈಗ ಇಲ್ಲಿ ಈಗ ಇದನ್ನ 0 ಮಾಡಬೇಕು. ಸೊ ಅಕಾರ್ಡಿಂಗ್ಲಿ R2 ಚೇಂಜ್ ಆಗಬೇಕು. I will write blindly R2 minus R1. ನಾವು ಹಿಂದೆ ಹೇಳಿದಾಗೆ ಈಗ ಕರೆಸ್ಪಾಂಡಿಂಗ್ ಎಲಿಮೆಂಟ್ ಆಫ್ 4 is 2. ಈಗ 4 ಒಂದು ರೋ ನಲ್ಲಿದೆ, ರೋ 2 ನಲ್ಲಿದೆ, ಅದನ್ನ ರೋ 1 ಗೆ ಬರಿತಾ ಇದ್ದೀನಿ. ಈಗ ರೋ 1 ಅಲ್ಲಿ 2 ಇದೆ, 2 ಬರಿತಾ ಇದ್ದೀನಿ, ಇಲ್ಲಿ R2 ಗೆ ಬರಿತಾ ಇದ್ದೀನಿ. 2R2 minus 4R1. ಸೊ ಈಗ 2R2 minus 4R1. Now I am writing ಚೇಂಜ್ ಆಗಬೇಕು.
2 into R2 is 4 minus 4 into R1 is 2 here. Now this is changed again 2 into ಈಗ R2 ನಲ್ಲಿ 2 ಇದೆ 2 into 2 minus 4 into R1 ಅಂದ್ರೆ 1 corresponding element of 2 is 1 right 2 1 equals 1 0 0 1 ಓಕೆ 1 minute ಇದು ಕೂಡ ಚೇಂಜ್ ಆಗಬೇಕು ಹಾಗಾಗಿ ನಾವು changing 1 0 and 0 1 change ಆಗಬೇಕು ಇಲ್ಲಿ 2 into 0 minus 4 into 1 4 into 1 and 2 into 1 this element 2 into 1 minus 4 into 0 this is 1 0 again multiplied by a. Now this you can write 2 1 2 4 0 and 2 into 2 minus 4 that is also 0 that is equal to 1 0 2 into 0 minus 4 andre minus 4 and 2 into 1 2 minus 4 into 0 0 so 2 into a ಇಲ್ಲಿ ನಾವು ನೋಡಿದಾಗ the matrix in the LHS contains the matrix in the on the LHS on the LHS contains 0 in the second row therefore A is non-invertible ಯಾಕೆ ಅಂತಂದ್ರೆ ಯಾವುದೇ ಮ್ಯಾಟ್ರಿಕ್ಸ್ ನಲ್ಲಿ ಯಾವುದೇ ರೋ ಅಥವಾ ಯಾವುದೇ ಕಾಲಮ್ ಎಲ್ಲ ಎಲಿಮೆಂಟ್ಸ್ಗಳು ಕೂಡ 0 ನ ಒಳಗೊಂಡಿದ್ರೆ ಮ್ಯಾಟ್ರಿಕ್ಸ್ ಇನ್ವರ್ಟಿಬಲ್ ಆಗಲ್ಲ ಅಂತ ಈ ಬಗ್ಗೆ ನಾವು ಮುಂದಿನ ಚಾಪ್ಟರ್ ನಲ್ಲಿ ಯಾಕೆ ಯಾವುದಾದರೂ ಎನಿ ರೋ ಆರ್ ಕಾಲಮ್ 0 ಇದ್ರೆ ಮ್ಯಾಟ್ರಿಕ್ಸ್ ಇನ್ವರ್ಟಿಬಲ್ ಆಗಲ್ಲ ಅನ್ನೋದ್ರ ಬಗ್ಗೆ ಮುಂದಿನ ಚಾಪ್ಟರ್ ಅಲ್ಲಿ ಕಲಿತೀವಿ ಈಗ ಹಾಗಾಗಿ ನಾವು ಯಾವುದೇ ಇಲ್ಲಿ ರೋ 0 ಆಗಿರೋದ್ರಿಂದ ಸೆಕೆಂಡ್ ರೋ ಮ್ಯಾಟ್ರಿಕ್ಸ್ ಈಸ್ ನಾಟ್ ಇನ್ವರ್ಟಿಬಲ್